ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ಬನ್ನಿ ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಊರಿಂದು ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮೂರು ಬಂದು ನಾಗಮಂಗಲ ಹತ್ರ ಕಸೂನಹಳ್ಳಿ ಅಂತ. ಸೊ ಅಲ್ಲಿ ಗ್ರಾಮ ದೇವತೆ ಮಾಯಮ್ಮ ಅಂತ. ಸೊ ಆ ದೇವರಿನ ಹಬ್ಬ 3 ಡೇಸ್ ಕಂಪ್ಲೀಟಾಗಿ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಸೊ ಡೇ ಫಸ್ಟಿನ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾವು ಬಂದು ನಮ್ಮ ಭಾವರ ಜೊತೆ ಕಾರಲ್ಲಿ ಹೊರಟಿದ್ದೀನಿ. ನನ್ನ ಮಗಂಗೆ ಎಕ್ಸಾಮ್ ಇರೋದ್ರಿಂದ ಅವನನ್ನು ಕರ್ಕೊಂಡು ಹೋಗಿಲ್ಲ. ಸೊ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಅವನ್ನ ಕರ್ಕೊಂಬರ್ತಾರೆ. ಸೊ ನಾನು ನಮ್ಮ ಚಿನ್ನಿಮ ಮಾತ್ರ ನಮ್ಮ ಭಾವರ ಕಾರಲ್ಲಿ ಹೊರಟಿದ್ದೀವಿ. ಸೊ ನಾವು ಮನೆ ಬಿಟ್ಟಾಗ 3 o'clock ಆಗಿತ್ತು. ಸೊ ನೈಟ್ ಕೊಂಡ ಆಯೋದಿರುತ್ತೆ ದೇವ್ರಿದ್ದು. ಹಾಗಾಗಿ ಮಧ್ಯಾಹ್ನ ಗೈಸ್ ಈಗ ಸ್ಲೋಲಿ ಹೋಗ್ತಿದ್ದಾರೆ ಗೈಸ್. ಆಂಟಿ ತಳ್ಕಾಡ್ತವ್ರೆ, ಇವ್ರು ಎತ್ತಕ್ ಬರ್ತವ್ರೆ ಅಂತ. ಗೇರ್ ಚೇಂಜ್ ಮಾಡಮ್ಮ. ಅಮ್ಮ ಸುಮ್ಮನೆ ಒಳ್ಳೆ ಭಯ ಆಯ್ತೈತೆ. ಒಳ್ಳೆ ಹುಡುಗಿ ಸಿಗ್ತಾಳೆ, ಸುಮ್ಮನೆ ನೋಡಿ ಗೈಸ್. ಓ ಅಮ್ಮ ಅಕ್ಕ ಬತ್ತವ್ರ ಜಾಗ ಬಿಡ್ರು. ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡೋಣ ಅಂತ ಬಂದ್ರೆ ನೋಡಿ ಗೈಸ್, ಇರ ಮಧ್ಯದಲ್ಲಿ ಇವಳದೊಂದ್ ರಾಗ. ಸುಮ್ನಿರಿ ಗೈಸ್, ಹಂಗೆಲ್ಲ ಎದುರಿಸ್ಬಾರ್ದು. ರೋಡ್ ಎಲ್ಲ ಫುಲ್ಲು ಖಾಲಿ ಗೈಸ್. ನಮ್ಮಕ್ಕ ಕಾರ್ ಓಡಿಸ್ತಾ ಇದಾರೆ ಅಂತ ಅವ್ರಿಗೆ ಜೀವನದಲ್ಲಿ ಭಯ ಬಂದ್ಬಿಟ್ಟೈತೆ. ಆಪೋಸಿಟ್ ಅಲ್ಲಿ ಬರೋರ್ಗೆ ಸೈಡ್ ಜಾಗ ಬಿಡ್ರು ಕಾರಲ್ಲಿ ಡ್ಯಾನ್ಸ್ ಮಾಡ್ಬಿಡು, ಅಳ್ಳಾಡುತ್ತೆ. ನಮ್ಮ ಭಾವ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನಾಗಮಂಗಲದಲ್ಲೇ ಇಳ್ಕೊಂಡ್ರು. ನೆಕ್ಸ್ಟು ನಮ್ಮ ಸಿಸ್ಟರ್ ಅವರು ಕಾರ್ ಓಡಿಸ್ತೀನಿ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದಾರೆ. ಸೊ ಸ್ವಲ್ಪ ಅವರಿಗೆ ಭಯ, ಯಾಕಂದರೆ ಸಿಟಿಲೆಲ್ಲ ಓಡಿಸ್ತಾರೆ, ಇನ್ನೂ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ಹಂಗೆ ರೇಗಿಸ್ತಾ ಇದ್ವಿ. ನೋಡಿ ಗೈಸ್, ಅಡಿಗೆ ಮೇಲೆ ಅಡಿಗೆ ರೆಡಿ ಆಗ್ತಿದೆ. ಏನು ಹೇಳ್ಬೋದು ಇದಕ್ಕೆ? ಕ್ಯಾಮ್ರಾ ತೋರ್ತಾರೆ. ಇವ್ರು ನೋಡಿ, ಇವರು ಇಲ್ಲಿ ನೋಡಿಲಿ, ಇವರು ನಾನು ವಿಡಿಯೋ ಮಾಡಿದ ತಕ್ಷಣ ಲುಕ್ ಕೊಡ್ತಾರೆ. ಸೊ ನಾವು ರೀಚ್ ಆಗೋಷ್ಟೊತ್ತಿಗೆ ತಂಬಿಟಾರತಿ ಕೂಡ ರೆಡಿ ಆಗ್ತಿತ್ತು. ತಂಬಿಟಾರತಿ ಮತ್ತು ಬೆಲ್ದನ್ನ ಎರಡು ಕೂಡ ನೈಟು ತೊಗೊಂಡೋಗ್ಬೇಕು ದೇವಸ್ಥಾನ ಹತ್ರ. ಅದಕ್ಕೂ ಮುಂಚೆ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ತೊಗೊಂಡೋಗ್ತಾರೆ. ಸೊ ಅದನ್ನು ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದಾರೆ. ಓಮ್ ಮಾಡು. ಓ ಇದ್ಯಾವುದು? ಇದು ಪಕ್ಕದಲ್ಲೇ ಇರೋ ಆಂಜನೇಯ ಗುಡಿ. ನಾವು ಫಸ್ಟಿಗೆ ಹೋಗಿದ್ದು ಮಾಯಮ್ಮ ದೇವಿ. ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಆಂಜನೇಯ ಗುಡಿಗೂ ಪೂಜೆ ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಬೆಣ್ಣೆ ಅಲಂಕಾರ ಮಾಡಿದರು ಆಂಜನೇಯ ಸ್ವಾಮಿಗೆ. ಸೊ ನನ್ನ ಮಗಳು ಕೂಡ ಹಂಗೇನೆ, ನಾವೆಲ್ಲ ಹೂವು ಮುಟ್ಕೊಂಡ್ವಲ್ಲ ಅದಕ್ಕೆ ಅವಳು ಕೂಡ ಹೂವು ಮುಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅಯ್ಯೋ ಸಾಕು ಬಿಡೆ.
ತಂಬಿಟ್ಟು ಆರತಿಯಲ್ಲಿ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಮಡೆ ಅನ್ನನ ತೊಗೊಂಡೋಗಿ ಇಡಬೇಕು. ಅದು ಕೊಂಡ ಆದಾದಮೇಲೆ ಮಡೆ ಅನ್ನನ ಮನೆಗೆ ತೊಗೊಂಡು ಬರಬೇಕು. ಸೊ ಕೊಂಡೊಯ್ಯೋದೆಲ್ಲ ನೈಟ್ 2 ಗಂಟೆ ಆಗುತ್ತೆ. ಸೊ ಅಲ್ಲಿವರೆಗೂ ನಾವೆಲ್ಲ ಊಟ ಮಾಡ್ಕೊಂಡು ಹೋಗಿದ್ವಿ. ಊರೊಳಗಡೆ ನಮ್ಮದೊಂದು ಹಳೆ ಮನೆ ಇದೆ. ಸೊ ಅಲ್ಲಿ ಎಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಟೈಮ್ ತೋರಿಸು ನಿಮ್ಮ ಫೋನಲ್ಲಿ. ಮನೆ ಕುಳಿಸು ಮನೆ ಕಳ್ಳ ಇಲ್ಲಿ ತಲೆ ಮಕ್ಕ ಸಖತ್ತಾಗೈತಲ್ಲ. ಹಂಗಿರ್ಬೇಕಾ ನಿಮಗೆ? ಅವ್ರ ಕೂದಲು ತೋರಿಸ್ಬಿಟ್ಟೆ. ಏನು ಇಲ್ಲಿಗೆ ಬರ್ತದಲ್ಲ ಹಿಂಗೆ. ಆಯ್ ಮಾಡು ಓಲೆ ಸ್ಮೈಲ್ ನೋಡು. ಇಲ್ಲ ಇಲ್ಲ ನಮ್ಮನೆಯವ್ರು ಹೇಳ್ಬೇಕು ಅಂದ್ರೆ ನಮ್ಮನೆಯವರೇ ನೋಡಲ್ಲ, ಬೇರೆಯವ್ರು ನೋಡಿರ್ತಾರೆ. ಗೈಸ್ ಕೊಂಡೆ ಎಲ್ಲ ಆಯ್ದಾಯಿತು. ಸೊ ಮಡೆ ಅನ್ನ ಅಂತ ಒಳಗಡೆ ಇಟ್ಟಿರ್ತಾರೆ, ಅದನ್ನು ಎತ್ಕೊಂಬರೋಕ್ಕೆ ನನ್ನ ಕೋ ಸಿಸ್ಟರ್ಸ್ ಹೋಗಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನನ್ನ ಮಗಳು ಕೂಡ ಆಟಾಡ್ತಾ ಇದ್ದಾಳೆ. ಟೈಮ್ ನಿಮಗೆ ತೋರಿಸ್ದೆ 2:15 ಆಗಿದೆ. ಸೊ ನನ್ನ ಮಗಳು ಇಷ್ಟೊತ್ತಲ್ಲಿ ಈಗ ಮಲ್ಕೊಬಿಟ್ಟಿದ್ಲು, ಆಮೇಲೆ ಎದ್ಬಿಟ್ಟು ಇವಾಗ ಆಟಾಡ್ತಾ ಇದ್ದಾಳೆ. 2:14 ಆಗಿದೆ ಟೈಮು. ಗೈಸ್ ಇದಾಗಿತ್ತು ಡೇ ಫಸ್ಟಿನ ವಿಡಿಯೋ.
ಸೊ ಡೇ 2ದು ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ. ಸೊ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.